ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿಂದ ನಾನು ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಂದು ವರ್ಕ್ ಲಾಸ್ಟ್ ಡೇ. ಯಾವಾಗಲೂ ಅನ್ಸೋದು ಮಾರ್ನಿಂಗ್ ಟೈಮ್ ಎದ್ದೊಳ್ಬೇಕಾದ್ರೆ ಇವತ್ತು ರಜಾ ಹಾಕೋಬಿಡ್ಲಾ, ಯಾರು ಕೆಲಸಕ್ಕೆ ಹೋಗ್ತಾರಪ್ಪ ಅಂತ ಯಾವಾಗಲೂ ಬೇಜಾರಾಗೋದು. ಫಸ್ಟ್ ಟೈಮ್ ಇವತ್ತು ನನಗೆ ಬೇಗ ಆಫೀಸ್ಗೆ ಹೋಗಬೇಕು ಅನ್ನಿಸ್ತೈತೆ. ನಿಜ ಬೇಜಾರಾಯ್ತೈತೆ ಕೆಲಸ ಬಿಡೋಕ್ಕೆ. ಆದರೆ ಏನು ಮಾಡೋದು, 8 ಮಂತ್ಸ್ವರೆಗೂ ವರ್ಕ್ ಮಾಡಿದ್ದೀನಿ. ಇನ್ನು ಜಾಸ್ತಿ ಕೂರೋಕ್ಕೂ ಆಗಲ್ಲ, ಇನ್ನಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಜಾಸ್ತಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ನೋಡೋಣ ಆಫೀಸ್ಗೆ ಹೋದ್ಮೇಲೆ ಇವತ್ತು ಲಾಸ್ಟ್ ಡೇ ಹೇಗಿರುತ್ತೆ, ನನ್ನ ಕೊಲೀಗ್ಸ್ ಎಲ್ಲ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನನಗಂತೂ ಸೀರಿಯಸ್ಲಿ ಬೇಜಾರಾಯ್ತಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಮಾರ್ನಿಂಗ್ ತಿಂಡಿಗೆ ಪೂರಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೀವಿ. ದೇವ್ರ ಪೂಜೆ ಎಲ್ಲ ಮುಗಿಸಿ ಈಗ ಬೀಟ್ರೋಟ್ ಪಲ್ಯ ಎಲ್ಲ ತಿನ್ಕೊಂಡು ಆಫೀಸ್ಗೆ ಹೊರಡಬೇಕು. ಏನಕ್ಕೆ ಮಿಸ್ ಮಾಡ್ಕೋತೀರಾ? ಏನಕ್ಕೆ ಅಂದ್ರೆ ಮಾಮೂಲಿ ಗೊತ್ತಲ್ಲ, ಒಳ್ಳೆಯವರು ತುಂಬಾ. ಆಮೇಲೆ ಚೆನ್ನಾಗಿ ಮಾತಾಡ್ತೀರಾ ಎಲ್ಲರೂ ತುಂಬ. ನೀವು ಮಿಸ್ ಮಾಡ್ಕೋತೀರಾ ನನ್ನ? 100%. ಯಾವ ಪಾಪು ಆಗ್ಬೋದು ನನಗೆ? ಮೇಬಿ ಹೆಣ್ಣ. ಸರಿ ಮಂಜಣ್ಣ, ಆಯ್ತು. ಪಾಪು ಆರೋಗ್ಯವಾಗಿ ಚೆನ್ನಾಗಿ ನಿಮ್ಮ ಥರನೇ ಉಡ್ಲಿ. ಥ್ಯಾಂಕ್ ಯು ಅಲ್ವಾ? ಒಳ್ಳೇದಾಗಲಿ. ಯಾವ ಮಗು ಆಗ್ಬೋದು? ಗಂಡು ಪಾಪು ಜೊತೆ ಯಾವ ಪಾಪು ಆಗ್ಬೋದು? ಗಂಡು ಪಾಪು ಆಗಬೇಕು. ನಿನ್ಗೆ ಯಾವ ಪಾಪು ಆಗಬೇಕು ಅಂತ ಇಷ್ಟ? ನನಗೆ ಹೆಣ್ಣು ಪಾಪು ಆಗಬೇಕು ಅಂತ ಇಷ್ಟ. ಆದರೆ ಗಂಡು ಪಾಪನೇ ಆಗಿ. ಸುಷ್ಮಿತಾ ಗಂಡು ಪಾಪುನ? ಯಾವ ಪಾಪು ಆಗಬೇಕು ಅಂತ ಇಷ್ಟ? ಯಾವ ಪಾಪು ಆಗ್ಬೋದು? ಬೇಬಿ ಗರ್ಲ್. ಇವತ್ತು ಲಾಸ್ಟು ಪಾರ್ಕಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಯಾವಾಗಲೂ ಪಾರ್ಕಲ್ಲೇ ತಿನ್ನೋದು. ಇವತ್ತು ಲಾಸ್ಟ್ ಡೇ ಕುತ್ಕೊಂಡು ತಿಂತಾ ಇರೋದು. ಗೈಸ್ ಹೇಗೆ ಅನಿಸ್ತಿದೆ ಗೈಸ್? ನಾಳೆಯಿಂದ ನಾನು ಇರಲ್ಲ. ಹೇಳಕ್ಕೆ ಅದು ಮಾತೇ ಇಲ್ಲ, ಅಷ್ಟು ಖುಷಿ ಆಗ್ತದೆ. ನೋಡಿ, ಇಂಥ ಫ್ರೆಂಡ್ಸ್ಗಳೇ ಇರಬೇಕು. ನಾವು ಬಂದು ತಾವಿಂದ ಎಷ್ಟೋ 9 ಮಂತ್ಸಿಂದನೂ ಹಿಂಗೆ ಪಾರ್ಕಲ್ಲೇ ಕುತ್ಕೊಂಡು ಊಟ ಮಾಡ್ತಿದ್ದು. ಇವತ್ತಿಗೆ ಲಾಸ್ಟ್, ನಾಳೆಯಿಂದ ಇವ್ರು 3 ಜನ ಕುತ್ಕೊಂಡು ಊಟ ಮಾಡ್ತಾರೆ. ಊಟ ಎಲ್ಲ ಮುಗಿಸ್ಕೊ ಬಂದಮೇಲೆ ನನಗಂತೂ ಫುಲ್ ಸರ್ಪ್ರೈಸು. ನನಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಕೇಕ್ ಕಟ್ ಮಾಡಿಸ್ತಾರೆ, ಸ್ಯಾರಿ ಎಲ್ಲ ತೊಗೊಬರ್ತಾರೆ, ಈ ಥರ ಎಲ್ಲ ಮಾಡ್ತಾರೆ ಅಂತ. ನನಗಂತೂ ಫುಲ್ ಹ್ಯಾಪಿಯಾಗಿ ಹೋಗಿದ್ದೆ. ಲಾಸ್ಟ್ ಡೇಲಿ ಹಿಂಗೆಲ್ಲ ಮಾಡಿ ಕಳಿಸ್ತಾರೆ ಅಂತ ನಾನು ನಿಜವಾಗ್ಲೂ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಲಿಲ್ಲ. ನನಗಂತೂ ಫುಲ್ ಹ್ಯಾಪಿ ಆಗೋಯ್ತು. ಯಾಕೆ ಅಂತಂದರೆ ಯಾರೋ ನಮ್ಮವ್ರು ಮಾಡ್ತಿದ್ದಾರೆ, ಯಾರೋ ರಿಲೇಷನ್ ಮಾಡ್ತಿದ್ದಾರೆ ಅಂದರೆ ಅದೊಂಥರ. ನಾನು ಇದ್ದಿದ್ದೇ ಅಲ್ಲಿ ನನ್ನ 9 ಮಂತ್ಸು, ಅಷ್ಟರಲ್ಲೇ ಅಷ್ಟು ಅಟ್ಯಾಚ್ಮೆಂಟೇ ಆಗಿತ್ತು ಎಲ್ಲರ ಮೇಲೂ. ನನಗಂತೂ ಬಿಟ್ಟು ಬರೋಕ್ಕಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಎಲ್ಲರೂ ಈ ಥರ ಮಾಡಿದ್ದು ನನಗೆ ಫುಲ್ ಖುಷಿ ಅಂದರೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸಿಗಲ್ಲ, ನನಗೆ ಸಿಕ್ಕಿದೆ ಅಂದರೆ ನಾನು ಲಕ್ಕಿ ಅನಿಸುತ್ತೆ. ಚಾಕ್ಲೇಟ್ ಎಲ್ಲ ತೊಗೊಬಂದೆಲ್ಲ ಕೊಟ್ಟರು, ಎಲ್ಲ ಆಶೀರ್ವಾದ ಮಾಡಿ ಕಳಿಸಿದ್ರು. ಸರಿಯಾ? ಪಾಪುದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬನ್ನಿ. ಹಾಕ್ಸ್ಕೊಳ್ಳಿ. ಫಸ್ಟ್ ನೀವು ಖುಷಿಯಾಗಿ ಚೆನ್ನಾಗಿರಿ. ಥ್ಯಾಂಕ್ ಯು. ಖುಷಿಯಾಗಿ ಏನಕ್ಕೆ ಹೇಳ್ತೀರಾ? ನೀವು ಖುಷಿಯಾಗಿರ್ಲಿ ಅಂತಾನೆ ಇದೆಲ್ಲ ಮಾಡಿದ್ದು. ನೆನ್ಪಿಟ್ಕೋಬೇಕು ನಮ್ಮ ಕಲ್ಯಾಣಿ ಮೋಟರ್ಸ್ನ. ಅಳ್ಬಾರ್ದು ಕಣಪ್ಪ, ಅಳ್ಬಾರ್ದು. ಅಯ್ಯೋ ಏನಿದ್ದಿಲ್ಲಿ ಪುನಃ ಒಳ್ಳೇದಾಗ ಬನ್ನಿ. ನಾನು ಸೀರಿಯಸ್ಲಿ ಅಳ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಇದು ನನ್ನ ಸಿಸ್ಟಮ್ಮು ರಾಯರ್ ಕೂಡ ಇಟ್ಕೊಂಡಿದ್ದೆ. ನನಗಂತೂ ಫುಲ್ ಫೀಲಿಂಗ್ ಆಗ್ತಿತ್ತು. ಲಾಸ್ಟ್ ಡೇ ನನ್ನ ಸಿಮ್ ಕೂಡ ಬೇರೆಯವ್ರು ಕೊಡಬೇಕಿತ್ತು, ಅದು ಕೂಡ ಬೇಜಾರಾಗ್ತಿತ್ತು. ಫಸ್ಟ್ ಟೈಮ್ ಒಂದು ಕೆಲಸ ಬಿಟ್ಬಿಟ್ಟು ಬರೋಕ್ಕೆ ಇಷ್ಟು ಬೇಜಾರಾಗಿದ್ದು. ಇವತ್ತಿನ ಬ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.